ಎಲ್ಲರಿಗೂ ನಮಸ್ಕಾರ. ATV ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಕಟಕ ರಾಶಿಯ ಆಗಸ್ಟ್ ತಿಂಗಳ 2025ನೇ ವರ್ಷದ ಮಾಸ ಭವಿಷ್ಯ ಏನಿದೆ, ಕಟಕ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ, ಯಾವೆಲ್ಲ ಅಶುಭ ಫಲಗಳು ಬರಲಿದೆ, ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ. ಕಟಕ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ 50% ಶುಭ ಫಲ ಇದ್ದರೆ ಇನ್ನು ಮಿಕ್ಕುಳಿದ 50% ಅಶುಭ ಫಲಗಳಿದೆ. ಭಾರೀ ಆಪತ್ತುಗಳು ಕೂಡ ಎದುರಾಗಬಹುದು. ಹಾಗಾದರೆ ಅಂತಹ ಆಪತ್ತುಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವೇನಾದರೂ ಕಟಕ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಕಟಕ ರಾಶಿಯ ಆಗಸ್ಟ್ ತಿಂಗಳ 2025ನೇ ವರ್ಷದ ಶುಭ ಫಲಗಳ ಬಗ್ಗೆ ಮೊದಲಿಗೆ ಮಾತನಾಡೋಣ. ಆನಂತರ ಅಶುಭ ಫಲಗಳು, ಆನಂತರ ಪರಿಹಾರಗಳ ಬಗ್ಗೆ ನೋಡೋಣ. ಈ ರಾಶಿಯವರಲ್ಲಿ ಬುಧ ಗ್ರಹ ಅದ್ಭುತವಾಗಿರೋದ್ರಿಂದ ಹೊಸ ಹೊಸ ಐಡಿಯಾಗಳು ಈ ರಾಶಿಯವರಿಗೆ ಎದುರಾಗುತ್ತೆ. ಈ ತಿಂಗಳಲ್ಲಿ ಬುಧ ಗ್ರಹ ಈ ರಾಶಿಯವರಿಗೆ ಅದ್ಭುತವಾಗಿರೋದ್ರಿಂದ ನೀವು ಹೊಸ ಹೊಸ ಕೆಲಸಗಳನ್ನ ಮಾಡೋಕ್ಕೆ, ಹೊಸ ಹೊಸ ಕೆಲಸಗಳನ್ನ ಕೈಗೊಳ್ಳೋಕ್ಕೆ ನಿಮಗೆ ಬುದ್ಧಿ ಅನ್ನೋದು, ಜ್ಞಾನ ಅನ್ನೋದು ಹೆಚ್ಚಾಗುತ್ತೆ. ಹೊಸ ಹೊಸ ಐಡಿಯಾಗಳು ಬರೋದ್ರಿಂದ ಖಂಡಿತವಾಗಿಯೂ ಕೂಡ ಹಣಕಾಸಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಅನ್ನೋದು ಈ ರಾಶಿಯವರಿಗೆ ಎದುರಾಗಲ್ಲ. ಹಾಗೆಯೇ ಜ್ಞಾನ ಕೂಡ ಹೆಚ್ಚಾಗೋದ್ರಿಂದ ಖಂಡಿತವಾಗಿಯೂ ಕೂಡ ಯಾವುದಾದ್ರೂ ಒಂದು ರೀತಿಯಾಗಿ ನೀವು ಹಣನ ಸಂಪಾದನೆ ಮಾಡ್ತೀರಾ. ಇನ್ನು ಕುಜಗ್ರಹ ನಿಮಗೆ ಈ ತಿಂಗಳು ತುಂಬಾ ಧೈರ್ಯ ಅನ್ನೋದನ್ನು ಕೊಡ್ತಾರೆ. ಆಗಲೇ ಹೇಳಿದ ಹಾಗೆ ಈ ರಾಶಿಯವರಿಗೆ ಆಪತ್ತುಗಳು ಕೂಡ ಎದುರಾಗುತ್ತೆ, ಕಷ್ಟಗಳು ಕೂಡ ಎದುರಾಗುತ್ತೆ. ಅದಕ್ಕೋಸ್ಕರ ಕುಜಗ್ರಹ ಈ ರಾಶಿಯವರಿಗೆ ತುಂಬಾ ಧೈರ್ಯ ಅನ್ನೋದನ್ನು ಕೊಡ್ತಿದ್ದಾರೆ. ಹಾಗಾಗಿ ಈ ರಾಶಿಯವರು ಖಂಡಿತವಾಗಿಯೂ ಕೂಡ ಯಾವುದೇ ರೀತಿಯಾದಂತಹ ಕಷ್ಟ ಬಂದರೂ ಕೂಡ ಎದುರಿಸುವಂತಹ ಸಾಮರ್ಥ್ಯನ ಆಗಸ್ಟ್ ತಿಂಗಳಲ್ಲಿ ಪಡ್ಕೊಳ್ತಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಭೂಮಿ ವಿಷಯದಲ್ಲಿ ಜಯ ಪ್ರಾಪ್ತಿಯಾಗುತ್ತೆ. ಯಾರ್ಯಾರು ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಿದ್ದೀರೋ ಅವ್ರಿಗೆ ಖಂಡಿತವಾಗಿಯೂ ಕೂಡ ಇದು ಲಾಭದಾಯಕವಾದಂತಹ ದಿನ ಅಂತ ಹೇಳಿದರೆ ತಪ್ಪಾಗಲ್ಲ. ಇನ್ನು ತುಂಬ ವರ್ಷಗಳಿಂದ ಸೈಟ್ ತಗೋಬೇಕು ಅಂತ ಯೋಚನೆ ಮಾಡ್ತಿರ್ತೀರಾ, ಹಾಗೆಯೇ ಮನೆ ತಗೋಬೇಕು ಅಂತ ಯೋಚನೆ ಮಾಡ್ತಿರ್ತೀರಾ. ಭೂಮಿ ಕೊಳ್ಳುವಂತಹ ಯೋಗ ಕೂಡ ಇರೋದ್ರಿಂದ ಖಂಡಿತವಾಗಿಯೂ ಕೂಡ ಭೂಮಿ ವಿಷಯದಲ್ಲಿ ಜಯ ಅನ್ನೋದು ನಿಮಗೆ ಸಿಕ್ಕೇ ಸಿಗುತ್ತೆ. ಇನ್ನು ಭೂಮಿ ವ್ಯಾಪಾರಸ್ಥರಿಗೆ ಲಾಭವಾಗುತ್ತೆ. ಯಾರ್ಯಾರು ರಿಯಲ್ ಎಸ್ಟೇಟ್ ಕೆಲಸನ ಮಾಡ್ತಿದ್ದೀರೋ ಅವರಿಗಂತೂ ಜಾಕ್ಪಾಟ್ ಅಂತಾನೆ ಹೇಳ್ಬೋದು. ಅಂಥವರು ರಿಯಲ್ ಎಸ್ಟೇಟ್ ಕೆಲಸ ಮಾಡುವಂಥವರು ಖಂಡಿತವಾಗಿಯೂ ಕೂಡ ನೀವು 1 to ಡಬಲ್ ಹಣನ ಪಡ್ಕೊಬೋದು ಅಂತಾನೆ ಹೇಳ್ತೀನಿ. ನೀವು ಸೇಲ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರೋದಕ್ಕಿಂತನೂ ಹೆಚ್ಚಿನದಾದಂಥ ಲಾಭ ಅನ್ನೋದನ್ನು ನೀವು ಈ ತಿಂಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರಲ್ಲೂ ರಿಯಲ್ ಎಸ್ಟೇಟ್ ಕೆಲಸ ಮಾಡೋರಿಗೆ ಖಂಡಿತವಾಗಿಯೂ ಕೂಡ ಸಾಕಷ್ಟು ರೀತಿಯಾದಂತಹ ಲಾಭ ಅನ್ನೋದು ಈ ತಿಂಗಳಲ್ಲಿ ಇರುತ್ತೆ. ಇನ್ನು ಶನಿಯಿಂದ ಪಿತ್ರಾರ್ಜಿತ ಆಸ್ತಿಯ ವಿಚಾರವಾಗಿ ಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ಆದರೆ ನ್ಯಾಯ ನೀತಿ ಅನ್ನೋದು ತುಂಬಾ ಮುಖ್ಯವಾಗುತ್ತೆ. ಶನಿಯಿಂದ ನಿಮ್ಮ ಪಿತ್ರಾರ್ಜಿತ ಆಸ್ತಿಯಲ್ಲಿದ್ದಂತಹ ವಾದಗಳು, ವಿವಾದಗಳು ಎಲ್ಲವೂ ಕೂಡ ಕಡಿಮೆ ಆಗುತ್ತೆ. ನೀವೇನಾದರೂ ನ್ಯಾಯ ನೀತಿ ಧರ್ಮದಿಂದ ನೀವೇನಾದರೂ ಕೋರ್ಟು ಕಚೇರಿಯಲ್ಲಿ ಪಿತ್ರಾರ್ಜಿತ ಆಸ್ತಿ ಪರವಾಗಿ ನೀವೇನಾದ್ರೂ ಮುಂದುವರೆದ್ರೆ ಖಂಡಿತವಾಗಿಯೂ ಕೂಡ ಜಯ ಅನ್ನೋದು ನಿಮ್ಮದೇ ಆಗುತ್ತೆ. ಆದರೆ ನ್ಯಾಯ ನೀತಿ ಅನ್ನೋದು ಖಂಡಿತವಾಗಿಯೂ ಮುಖ್ಯವಾಗಿರಬೇಕು ಅನ್ನೋದನ್ನು ನೀವು ಕರೆಕ್ಟಾಗಿ ಜ್ಞಾನದಲ್ಲಿ ಇಟ್ಕೊಬೇಕು. ಕಟಕ ರಾಶಿಯವರ ಶುಭ ಫಲಗಳ ಬಗ್ಗೆ ನೋಡಿದ್ರಲ್ಲ, ಇನ್ನು ಅಶುಭ ಫಲಗಳ ಬಗ್ಗೆ ನೋಡೋಣ. ವ್ಯಯಸ್ಥಾನದಲ್ಲಿ ಗುರು ಮತ್ತು ಶುಕ್ರ ಇರೋದ್ರಿಂದ ನಿಮ್ಮ ಮಕ್ಕಳಿಂದ ನಿಮಗೆ ಹಣ ಅನ್ನೋದು ಖರ್ಚಾಗುತ್ತೆ. ವ್ಯಯಸ್ಥಾನದಲ್ಲೇ ಗುರುಗ್ರಹ ಮತ್ತು ಶುಕ್ರಗ್ರಹ ಇರೋದ್ರಿಂದ ನಿಮ್ಮ ಮಕ್ಕಳ ವಿಚಾರವಾಗಿ ನೀವು ವಿಪರೀತವಾದಂತಹ ಹಣನ ಖರ್ಚು ಮಾಡ್ತೀರಾ. ಅದು ಎಜುಕೇಷನ್ ವಿಷಯವಾಗಿ ಆಗಿರಬಹುದು, ಆರೋಗ್ಯದ ವಿಷಯವಾಗಿ ಆಗಿರಬಹುದು. ಹಾಗಾಗಿ ನಿಮ್ಮ ಮಕ್ಕಳ ಬಗ್ಗೆ ನೀವು ಗಮನನ ಹರಿಸಬೇಕು. ನಿಮ್ಮ ಮಕ್ಕಳನ್ನು ನೀವು ಚೆನ್ನಾಗಿ ನೋಡ್ಕೊಬೇಕು. ಅವ್ರ ಬಗ್ಗೆ ಒಂದು ನಿಗಾ ಅನ್ನೋದನ್ನು ಹೆಚ್ಚಾಗಿ ಇಡಬೇಕು ಅಂತ ಹೇಳುತ್ತೆ ಗುರು ಮತ್ತು ಶುಕ್ರಗ್ರಹ. ಇನ್ನು ಕೇತುವಿನಿಂದ ನಿಮ್ಮ ಕುಟುಂಬದಲ್ಲಿ ಕಲಹಗಳು ಬರುತ್ತೆ. ಕೇತು ಗ್ರಹ ನಿಮ್ಮ ಕುಟುಂಬದಲ್ಲಿ ಜಗಳನ ತಂದಿಡ್ತಿದ್ದಾರೆ. ಹಾಗಾಗಿ ನೀವು ಖಂಡಿತವಾಗಿಯೂ ಶಾಂತ ರೀತಿಯಲ್ಲಿ ವರ್ತನೆ ಮಾಡಬೇಕು. ಈಗ ನಿಮ್ಮ ಆಪೋಸಿಟ್ ಇರುವಂತಹ ವ್ಯಕ್ತಿ ನಿಮ್ಮ ಹತ್ರ ಜಗಳ ಮಾಡ್ತಿದ್ದಾರೆ ಅಂದರೆ ನೀವು ಶಾಂತಿಯಿಂದ ಇರಿ.
ಅವರು ಜಗಳ ಮಾಡ್ತಿದ್ರೆ ನೀವು ಜಗಳ ಮಾಡ್ತಿದ್ರೆ ಖಂಡಿತವಾಗಿಯೂ ಕೂಡ ಆ ಜಗಳ ಬಗೆಹರಿಯಲ್ಲ. ಹಾಗಾಗಿ ನಿಮ್ಮ ಕುಟುಂಬದಲ್ಲಿ ಕಲಹ ಅನ್ನೋದು ಇರೋದ್ರಿಂದ ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟು ಮುಖ್ಯವಾಗಿರುತ್ತೆ. ಇನ್ನು ಆರ್ಥಿಕವಾಗಿಯೂ ಬರಬೇಕಾಗಿರುವಂತಹ ಹಣ ಬರದೇ ಇರುವಂತಹ ಪರಿಸ್ಥಿತಿಗಳು ಕೂಡ ಬರಬಹುದು. ಈಗ ನಿಮಗೆ ಯಾವುದಾದ್ರೂ ಒಂದು ಹಣ ನಿಮ್ಮ ಕೈ ಸೇರಬೇಕಾಗಿರುತ್ತೆ, ಆ ಹಣ ಮುಂದೂಡೋದು, ಆ ಹಣ ಈ ಟೈಮ್ಗೆ ನಿಮಗೆ ಸಿಗದೆ ಇರೋದು, ಈ ರೀತಿಯಾಗಿ ಕಷ್ಟ ಬರುತ್ತೆ. ಹಣಕಾಸಿನ ವಿಚಾರವಾಗಿ ಕಷ್ಟ ಬರೋದ್ರಿಂದ ನೀವು ತುಂಬಾ ಒದ್ದಾಟಕ್ಕೆ ಸಿಲುಕ್ತೀರಾ. ಇನ್ನು ಕೃಷಿಕರಿಗೆ ನಷ್ಟ ಅನ್ನೋದು ಕೂಡ ಎದುರಾಗುತ್ತೆ. ಕೃಷಿಕರು ಅಂದರೆ ರೈತರಿಗೆ ಅವರು ಬೆಳೆದಿರುವಂಥ ಯಾರ್ಯಾರು ವ್ಯವಸಾಯ ಮಾಡ್ತಿದ್ದೀರೋ ನೀವು ಬೆಳೆದಿರುವಂತಹ ಬೆಳೆಗೆ ಕಟಕ ರಾಶಿಯ ರೈತರಿಗೆ ಸರಿಯಾದ ರೀತಿಯಾದಂತಹ ಲಾಭ ಅನ್ನೋದು ಸಿಗದೇ ಇರ್ಬೋದು. ಹಾಗಾಗಿ ನೀವು ಪ್ಲ್ಯಾನ್ ಹಾಕ್ಕೊಂಡು ನೀವು ವ್ಯವಸಾಯ ಮಾಡೋದು ತುಂಬಾ ಮುಖ್ಯವಾಗಿರುತ್ತೆ. ಇನ್ನು ವ್ಯಯಸ್ಥಾನದಲ್ಲಿ ಗುರುಗ್ರಹ ಇರೋದ್ರಿಂದ ತುಂಬಾ ಲಾಸ್ ಕೂಡ ಆಗಬಹುದು. ನೀವು ಮಾಡುವಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಸ್ ಆಗಬಹುದು. ಹಾಗಾಗಿ ನಿಮ್ಮ ಕೆಲಸದಲ್ಲಿ ನೀವು ಹೆಚ್ಚಾಗಿ ಶ್ರದ್ಧೆ, ಭಕ್ತಿ, ವಿನಯದಿಂದ ನೀವು ಇರಲೇಬೇಕಾಗಿರುತ್ತೆ. ರಾಹುವಿನಿಂದ ಅನವಶ್ಯಕವಾದಂಥ ವಿಚಾರಕ್ಕೆ ಯಾವುದೇ ಕಾರಣಕ್ಕೂ ಕೂಡ ತಲೆ ಕೊಡಬೇಡಿ. ರಾಹು ಹೇಳ್ತಿದ್ದಾರೆ, ರಾಹು ನೀಚನಾಗಿರೋದ್ರಿಂದ ನೀವು ಅನವಶ್ಯಕವಾಗಿ ಯಾವುದೇ ವಿಚಾರಕ್ಕೂ ಕೂಡ ತಲೆ ಕೆಡಿಸ್ಕೊಬಾರ್ದು, ಹಾಗೆ ತಲೆ ಕೊಡಬಾರ್ದು. ನಿಮಗೂ ಕೂಡ ಆ ವಿಷಯಕ್ಕೆ ಸಂಬಂಧನೇ ಇರೋದಿಲ್ಲ. ಆ ವಿಷಯಕ್ಕೆ ನೀವೇ ತಲೆ ಕೊಡೋದು, ಹಾಗೆಯೇ ಆ ವಿಷಯವಾಗಿ ತುಂಬಾ ತಲೆ ಕೆಡಿಸ್ಕೊಳ್ಳೋದು, ಇದರಿಂದ ನಿಮ್ಮ ಆರೋಗ್ಯದ ಮೇಲೂ ಕೂಡ ಪೆಟ್ಟು ಬೀಳುತ್ತೆ. ಹಾಗಾಗಿ ರಾಶಿಯವರು ಯಾವುದೇ ಕಾರಣಕ್ಕೂ ಕೂಡ ಅನವಶ್ಯ ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಇನ್ನು ಕುಟುಂಬದವರ ಜೊತೆಗೆ ಸಮಯ ಅನ್ನೋದನ್ನು ಕಳೆಯೋದು ತುಂಬಾ ಮುಖ್ಯವಾಗುತ್ತೆ. ಕುಟುಂಬದಲ್ಲಿ ಕಲಹ ಹೆಚ್ಚಾಗಿರೋದ್ರಿಂದ ನಿಮ್ಮ ಕುಟುಂಬದವರ ಜೊತೆ ಪ್ರೀತಿಯಿಂದ, ಸಂಯಮದಿಂದ ನೀವು ಇದ್ದಿದ್ದೇ ಆದರೆ ಖಂಡಿತವಾಗಿಯೂ ಕೂಡ ನಿಮ್ಮ ಕುಟುಂಬದ ಜೊತೆ ಸಮಯ ಕಳೆಯೋದ್ರಿಂದ ನಿಮಗಿರುವಂತಹ ಕುಟುಂಬ ಕಲಹ ಕೂಡ ದೂರವಾಗುತ್ತೆ. ಇನ್ನು ಆಸ್ತಿ ವಿಚಾರವಾಗಿ ಜಗಳಗಳು ಬರಬಹುದು. ಆಗಲೇ ಹೇಳಿದ ಹಾಗೆ ಪಿತ್ರಾರ್ಜಿತ ಆಸ್ತಿ ವಿಚಾರವಾಗಿಯೂ ಜಗಳ ಬರಬಹುದು. ಆದರೆ ನ್ಯಾಯ, ನೀತಿ, ಧರ್ಮ ಅನ್ನೋದು ನಿಮ್ಮಲ್ಲಿದ್ದರೆ ಆ ಆಸ್ತಿ ನಿಮಗೆ ಸೇರಬೇಕು ಅನ್ನೋದೇನಾದರೂ ಒರಿಜಿನಲ್ ಪ್ರೂಫ್ಸ್ ಏನಾದರೂ ನಿಮ್ಮ ಹತ್ರ ಇದ್ದರೆ ಖಂಡಿತವಾಗಿಯೂ ಕೂಡ ಪಿತ್ರಾರ್ಜಿತ ಆಸ್ತಿನ ಪಡ್ಕೊಳ್ತೀರಾ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ನಿಮ್ಮ ಆಸ್ತಿ ವಿಚಾರದಲ್ಲಿ ಜಗಳಗಳು ಎದುರಾಗತ್ತೆ. ಇನ್ನು ಶಾಂತಿ ಅನ್ನೋದು ಈ ರಾಶಿಯವರಿಗೆ ಈ ತಿಂಗಳಲ್ಲಿ ತುಂಬಾ ಮುಖ್ಯವಾಗುತ್ತೆ. ನೀವು ಎಷ್ಟು ಶಾಂತ ರೀತಿಯಲ್ಲಿ ವರ್ತಿಸ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ಖರ್ಚು ವೆಚ್ಚಗಳ ಬಗ್ಗೆ ನೀವು ಗಮನನ ಹರಿಸ್ಬೇಕಾಗತ್ತೆ. ನೀವು ಎಷ್ಟು ಖರ್ಚು ಮಾಡ್ತೀರಾ ಅನ್ನೋದ್ರ ಬಗ್ಗೆ ನೀವು ಗಮನನ ಹರಿಸ್ಕೋಬೇಕಾಗತ್ತೆ. ಇನ್ನು ಮಾತಿನಲ್ಲಿ ತುಂಬ ನಿಗಾ ಇರಬೇಕಾಗತ್ತೆ. ನೀವು ಯಾರ ಹತ್ರ ಹೇಗೆ ಮಾತಾಡ್ತೀರೋ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ನಿಮ್ಮ ಮಾತಿನಲ್ಲಿ ನಿಮಗೆ ಹಿಡಿತಾ ಇರಲಿ. ಬೇರೆಯವರ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಯಾರ್ದೋ ವಿಚಾರವಾಗಿ ನೀವು ತಲೆ ಕೆಡಿಸ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ಆರೋಗ್ಯಕ್ಕೆ ಕುಂಠಿತವಾಗಬಹುದು, ಹುಷಾರು. ಇನ್ನು ಪರಿಹಾರ ಏನೇನು ಮಾಡ್ಕೋಬೇಕು ಅಂದರೆ ಶನಿಶಾಂತಿನ ಮಾಡಿಸ್ಕೊಳ್ಳಿ. ಇನ್ನು ಗುರುವಿನ ಆರಾಧನೆ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಕಟಕ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಎಷ್ಟೆಲ್ಲ ಶುಭ ಫಲ ಇದೆಯೋ ಅದಕ್ಕಿಂತ ಜಾಸ್ತಿ ಅಶುಭ ಫಲಗಳೇ ಇದೆ. ಹಾಗಾಗಿ ನಿಮ್ಮದು ಕಟಕ ರಾಶಿಯಾಗಿದ್ದರೆ ಓಂ ಶನಿ ಅಂತ ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.